ಕೃಷ್ಣ ಹೇಳತಕ್ಕಂಥ ಮಾತು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತು. ಕರ್ಮವನ್ನು ಮಾಡದೆ ಯಾರೂ ಕೂಡ ಒಂದೇ ಒಂದು ಕ್ಷಣ, ಆ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಕರ್ಮ ಪರಿತ್ಯಾಗ ಎಂಬುದು ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಮತ್ತು ಹಾಗಾದರೆ ಕರ್ಮವನ್ನು ಮಾಡಬೇಕು. ಕರ್ಮ ಮಾಡಿದರೆ ಪ್ರತಿಯೊಂದು ಕರ್ಮವೂ ಕೂಡ ನಮಗೇನಾಗತ್ತೆ, ಪ್ರತಿಬಂಧಕವೇ ಆಗತ್ತೆ. ಅದರಲ್ಲೂ ಕೂಡ 14 ವರ್ಷ ಆದ ನಂತರದಲ್ಲಿ ನಾವು ಮಾಡ್ತಕ್ಕಂಥ ಒಂದೊಂದು ಕರ್ಮವೂ ಕೂಡ ನಮಗೆ ಮತ್ತೆ 10 ಜನ್ಮ ಹುಟ್ಟಿ ಬರಬೇಕು. ಅಷ್ಟು ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಹಾಗಾದರೆ ಕರ್ಮದ ಗಂಟಿನಿಂದ ಬಿಡಿಸಿಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ, ಎಲ್ಲ ಕರ್ಮಗಳನ್ನು ಮಾಡಬೇಕು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಕೃಷ್ಣ ಹೇಳತಕ್ಕಂಥ ಮಾತು. ಕರ್ಮ ಮಾಡಬೇಕು, ಯಾವುದೇ ಫಲಾಪೇಕ್ಷೆ ಇರಬಾರದು. ಇಂತಹ ಫಲದ ಉದ್ದೇಶಕ್ಕೋಸ್ಕರವಾಗಿ ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅದಲ್ಲ. ಕರ್ಮ ಮಾಡಬೇಕು, ಆದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ನಮಗೆ ವಿಹಿತವಾದ, ಒಬ್ಬ ಗೃಹಿಣಿ ಅವಳಿಗೆ ವಿಹಿತವಾದ ಕರ್ಮ, ಒಬ್ಬ ಪುರುಷ ಗೃಹಸ್ಥ ಅವನಿಗೆ ವಿಹಿತವಾದ ಕರ್ಮ, ಒಬ್ಬ ವಿದ್ಯಾರ್ಥಿ ಅವನಿಗೆ ವಿಹಿತವಾದ ಕರ್ಮ, ಎಲ್ಲರೂ ಕೂಡ ಅವರವರದ್ದೇ ಆದಂಥ ಒಂದು ಕರ್ಮ ಚೌಕಟ್ಟು, ಒಂದು ಕರ್ಮದ ಒಂದು ವೃತ್ತ ಅಂತೇನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನು ಮಾಡ್ತಾ ಇರಬೇಕು. ಆದರೆ ಯಾವುದೇ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡೋದಾಗಲಿ ಅಥವಾ ಅಹಂಕಾರ ಮಮಕಾರಗಳನ್ನು ಇಟ್ಕೊಂಡು ಮಾಡೋದಾಗಲಿ, ನಾನು ಮಾಡುತ್ತಿದ್ದೇನೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಮಾಡೋದಾಗಲಿ, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಕರ್ಮವನ್ನು ಮಾಡಬಾರದು ಎಂಬುದಾಗೆಲ್ಲ ಕೃಷ್ಣ ಅಲ್ಲಿ ಹೇಳ್ತಕ್ಕಂಥದ್ದು ಕರ್ಮ ಸನ್ಯಾಸ ಯೋಗ. ಹಾಗೆ ಇಲ್ಲಿ ಬ್ರಹ್ಮಜ್ಞಾನಿಯ ಕಪಾಲದಲ್ಲಿ ಇವರಿಬ್ಬರು ಆ ಅರುಣ ಮತ್ತು ಪಿಂಗಳ ಅಂದರೆ ಆ ಗಿಡುಗ ಮತ್ತು ಗಿಳಿ ಇಬ್ಬರು ಬಂದು ಬೀಳುತ್ತಾರೆ. ಬಿದ್ದಿದ್ದರಿಂದಾಗಿ ಆ ವ್ಯಕ್ತಿ, ಆ ಬ್ರಹ್ಮಜ್ಞಾನಿ ಬಟು ಎಂಬತಕ್ಕಂಥ ಬ್ರಹ್ಮಜ್ಞಾನಿ ಏನಿದ್ದಾನೆ, ಅವನು ಆ ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ನಿತ್ಯದಲ್ಲಿಯೂ ಕೂಡ ಪಠನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದಾಗಿ ಆ ಭಗವದ್ಗೀತೆಯ ಮಹಾತ್ಮ್ಯದಿಂದಾಗಿ ಯಮನ ದೂತರಿಗೆ ಅವರ ದೇಹವನ್ನು ತೆಗೆದುಕೊಂಡು ಹೋಗಲಿಕ್ಕಾಗೋದಿಲ್ಲ, ವಿಷ್ಣು ದೂತರು ಬಂದು ತೆಗೆದುಕೊಂಡು ಹೋಗ್ತಾರೆ ಎಂಬುವ ಒಂದು ಅಂಶವನ್ನು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಅಭಿಪ್ರಾಯ ಅಷ್ಟು, ಅವರ ಪ್ರಾರಬ್ಧ ಕರ್ಮವನ್ನು ಸವಿಸಲಿಕ್ಕೋಸ್ಕರವಾಗಿ ಅವರು ಹಾಗೆ ಹುಟ್ಟಿರ್ತಾರೆ. ಪ್ರಾರಬ್ಧ ಕರ್ಮ ಸವಿಯತ್ತೆ, ಪ್ರಾರಬ್ಧ ಕರ್ಮ ಸವಿತಾ ಇದ್ದಾಗೆ ಮುಕ್ತಿಗೆ ಹೋಗಬೇಕು. ಮುಕ್ತಿಗೆ ಹೋಗಲಿಕ್ಕೆ ಒಂದು ಮಾರ್ಗ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನು ಪಠನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಕಪಾಲ, ಆ ಕಪಾಲದಲ್ಲಿ ಬಿದ್ದು ತನ್ಮೂಲಕವಾಗಿ ಮುಕ್ತಿಯತ್ತ ಸಾಗುವಂಥ ಒಂದು ಸೌಭಾಗ್ಯ ಇವರಿಬ್ಬರಿಗೆ ಸಿಗತ್ತೆ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುರಾಣದ ಶ್ಲೋಕವನ್ನು ನಾವು ನೋಡುವುದಾದರೆ, ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರಿ ಸುತಸ್ಮಶಾಣೇ ದೇಹಶ್ಚಿತಾಯಾಂ ಪರಲೋಕಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಕರ್ಮಸನ್ಯಾಸ ಯೋಗ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಬೇಕು. ಒಬ್ಬ ವ್ಯಕ್ತಿ ಹುಟ್ಟುವಾಗ ಏನು ತರ್ತಾನೆ? ಏನೂ ತರೋದಿಲ್ಲ. ಸಾಯುವಾಗ ಏನು ತೆಗೆದುಕೊಳ್ತಾನೆ? ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಧನಾನಿ ಭೂಮೌ, ಸಂಪಾದಿಸ್ತಾನೆ. ಎಷ್ಟೋ ಜನಕ್ಕೆ ಮೋಸವನ್ನು ಮಾಡಿ, ಅನ್ಯಾಯ ಅಕ್ರಮಗಳನ್ನು ಮಾಡಿ, ಹೋಗಬಾರದ ಮಾರ್ಗದಲ್ಲೆಲ್ಲ ಹೋಗಿ, ಮಾಡಬಾರದ ಅವ್ಯವಹಾರಗಳನ್ನೆಲ್ಲ ಮಾಡಿ ದುಡ್ಡನ್ನು ಸಂಪಾದಿಸ್ತಾನೆ. ತನಗೆ, ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ. ಆದರೆ ಅದನ್ನೆಲ್ಲ ಬಿಟ್ಟೇ ಹೋಗಬೇಕು. ಪಶವಶ್ಚ ಗೋಷ್ಠೆ, ನಾವು ಸಾಕಿರುವಂತಹ ಪ್ರಾಣಿಗಳು, ಹಿಂದಿನ ಕಾಲ ಅಂತಾದರೆ ಹಸುವನ್ನು ಸಾಕುವಂಥ ಕ್ರಮ. ಈಗ ಹಸು ಸಾಕೋದು ಅಂತಿಲ್ವೇ ಇಲ್ಲ. ಈಗೆಲ್ಲ ಹಸುವನ್ನು ತಿನ್ನೋದು ಕ್ರಮ ಆಗಿಬಿಟ್ಟಿದೆ. ನಾಯಿಗಳನ್ನು ಸಾಕೋದು ಮನೆಯಲ್ಲಿ, ಅದೊಂದು ಕ್ರಮ ಆಗಿಬಿಟ್ಟಿದೆ. ಹಾಗೆ ತಾವು ಸಾಕಿರ್ತಕ್ಕಂಥ ಪ್ರಾಣಿಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಭಾರ್ಯ ಗೃಹದ್ವಾರಿ, ಹೆಂಡತಿ ಅವಳು ಮನೆ ಬಾಗಿಲಿನಲ್ಲಿ ಅಷ್ಟೇ, ಅದನ್ನು ದಾಟಿ ಸ್ಮಶಾನಕ್ಕೆ ಬರಲಿಕ್ಕಿಲ್ಲ. ಸುತ ಸ್ಮಶಾಣೇ, ಮಗ ಸ್ಮಶಾನದವರೆಗೆ ಬರ್ಬೋದು, ಅವನನ್ನು ಸ್ಮಶಾನದಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಈ ದೇಹ ಅಲ್ವಾ ವ್ಯಾಮೋಹ, ಈ ದೇಹದ ಬಗ್ಗೆ ವ್ಯಾಮೋಹ. ದೇಹ ನಿಯಾಮಕನಾಗಿರತಕ್ಕಂಥ ಆತ್ಮ ಪರಮಾತ್ಮ, ಅವನ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಆದರೆ ಅವನ ಬಗ್ಗೆ ಪ್ರೀತಿ ಇಲ್ಲ. ಬರೀ ಆ ದೇಹವನ್ನು ಕೊಟ್ಟಂಥ ಪರಮಾತ್ಮನ ಬಗ್ಗೆ ಪ್ರೀತಿ ಇಲ್ಲ, ಅವನು ಕೊಟ್ಟಿರುವಂಥ ದೇಹದ ಬಗ್ಗೆ ಪ್ರೀತಿ. ಆ ದೇಹ ಏನಾಗತ್ತೆ? ಮಣ್ಣಲ್ಲಿ ಮಣ್ಣಾಗತ್ತೆ, ಅಗ್ನಿಯಲ್ಲಿ ಬೂದಿಯಾಗತ್ತೆ. ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ. ಹೀಗೆ ಯಾವುದೂ ಕೂಡ ನಮ್ಮ ಜೊತೆಗೆ ಬರ್ತಕ್ಕಂಥದ್ದಲ್ಲ. ಹಾಗಾದರೆ ಯಾವುದು ನಮ್ಮ ಜೊತೆಗೆ ಬರುತ್ತೆ ಅಂತ ಹೇಳಿದೆ, ಕರ್ಮಾನುಗೋ ಗಚ್ಚತಿ ದೇವ ಏಕಃ.
ಒಂದೇ ಒಂದು ನಮ್ಮ ಜೊತೆಗೆ ಬರತಕ್ಕಂಥದ್ದು ಕರ್ಮ. ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. 1000 ಹಸು ಇರಲಿ, ಒಂದು ಕರುವನ್ನು ಬಿಡಿ, ಆ ಕರು ಎಲ್ಲಿಗೆ ಹೋಗುತ್ತೆ? ತನ್ನ ತಾಯಿಯ ಬಳಿಗೇ ಹೋಗುತ್ತೆ. ನಾವು ಅಂದ್ಕೊಳ್ಬಹುದು ಈ ಜಗತ್ತಿನಲ್ಲಿ ಎಷ್ಟು ಜನ ಪುಣ್ಯ ಮಾಡ್ತಾರೆ, ಎಷ್ಟು ಜನ ಪಾಪ ಮಾಡ್ತಾರೆ. ಆ ದೇವರಿಗೆ ಏನು ಗೊತ್ತಾಗತ್ತೆ? ನನ್ನ ಪುಣ್ಯ ನನಗೆ ಸೇರಬೇಕು, ನನ್ನ ಪಾಪ ನನಗೆ ಸೇರಬೇಕು, ಅದರ ಫಲವನ್ನು ನಾನು ಅನುಭವಿಸ್ಬೇಕು. ಅದನ್ನೆಲ್ಲ ಹೇಗೆ ಸಾಧ್ಯ ಮೇಂಟೈನ್ ಮಾಡಲಿಕ್ಕೆ? ನಾವೊಂದು ನಮ್ಮ ಪ್ರತಿ ತಿಂಗಳು ನಮ್ಮ ಮನೆಯ ಲೆಕ್ಕಾಚಾರವನ್ನೇ ನಮಗೆ ಸರಿಯಾಗಿ ನಮಗೆ ಒಂದು ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ಅಂಥದ್ದರಲ್ಲಿ ಎಷ್ಟು ಕೋಟಿ ಮಂದಿ ಅವರ ಪುಣ್ಯ ಅವರ ಪಾಪ ಇದನ್ನೆಲ್ಲ ಯಾವ ದೇವರು ಲೆಕ್ಕ ಹಾಕ್ತಾರೆ? ಹಾಗಾಗಿ ಏನು ಲೆಕ್ಕ ಹಾಕೋದು ಇಲ್ಲ, ನಮಗೆ ಸೇರೋದು ಇಲ್ಲ. ಯಾರು ನಮ್ಮನ್ನು ನೋಡೋರಿದ್ದಾರೆ? ಏನೇನು CCTVಗಳಲ್ಲಿರುತ್ತೆ, CCTVಯ ಕಣ್ಣುಗಳನ್ನು ತಪ್ಪಿಸ್ಬಿಟ್ಟು ನಾವು ಒಂದಷ್ಟು ಪಾಪಕರ್ಮಗಳನ್ನು ಮಾಡೋಣ ಅಂತ ಅಂದ್ಕೊಳ್ತಾರೆ ಮನುಷ್ಯರು. ಆದರೆ ಭಗವಂತನ ವ್ಯವಸ್ಥೆ ಹಾಗಿಲ್ವೇ ಇಲ್ಲ. ನಾವು ನಮ್ಮ ಲೋಕದಲ್ಲಿ ಇರುವಂಥ CCTV ಕಣ್ಣನ್ನು ತಪ್ಪಿಸಿ ಅಪರಾಧವನ್ನು ಮಾಡಬಹುದು, ಆದರೆ ಭಗವಂತನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆದಿತ್ಯ ಚಂದ್ರೌವನಲೋ ನೀಲಶ್ಚ ದ್ಯೋರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ. ನೋಡಿ ಭಗವಂತನ ಒಂದು ವ್ಯವಸ್ಥೆ ಹೇಗಿದೆ. ಆದಿತ್ಯ ಸೂರ್ಯ ನಮ್ಮನ್ನು ನೋಡ್ತಾ ಇರ್ತಾನೆ, ಚಂದ್ರ ನಮ್ಮನ್ನು ನೋಡ್ತಾ ಇರ್ತಾನೆ, ಆಕಾಶಾಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ಭೂಮಿ ನಾವು ವಾಸ ಮಾಡ್ತಕ್ಕಂಥ ಭೂಮಿ ಅವಳು ನಮ್ಮನ್ನು ನೋಡ್ತಾ ಇರ್ತಾಳೆ, ನೀರು ಕುಡಿಯುವಂಥ ನೀರಿನಿಗೆ ಅಭಿಮಾನಿ ದೇವತೆಗಳು ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ತಿಂದಂತಹ ಅನ್ನ ಅದು ಕರಗಿ ಅದು ಜೀರ್ಣವಾಗಬೇಕು, ಮಲಮೂತ್ರವಾಗಿ ಹೊರಗೋಗಬೇಕು, ರಕ್ತ ಮಾಂಸವಾಗಿ ದೇಹಕ್ಕೆ ಸೇರಬೇಕು, ಒಂದು ಭಾಗ ಮನಸ್ಸಾಗಬೇಕು. ಅಂತಹ ಅಗ್ನಿದೇವನನ್ನು ನಮ್ಮನ್ನು ನೋಡ್ತಾ ಇರ್ತಾನೆ, ನಮ್ಮ ಮನಸ್ಸು ನಮ್ಮನ್ನು ನೋಡ್ತಾ ಇರ್ತಾರೆ, ಸಂಧ್ಯಾಭಿಮಾನಿ ದೇವತೆಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ಹೀಗೆ ಇಷ್ಟೆಲ್ಲ ಭಗವಂತನ ವ್ಯವಸ್ಥೆ. ಧರ್ಮ, ಶ್ರವಣ ದೇವತೆಗಳು ಇವರೆಲ್ಲ ನಮ್ಮನ್ನು ನಿರಂತರವಾಗಿ ನೋಡ್ತಾ ಇರ್ತಾರೆ. ಆದ್ದರಿಂದಾಗಿ ನಾವು ನೆನಪಿಟ್ಟುಕೊಳ್ಳಬೇಕು, ಜಗತ್ತಿನ CCTVಯನ್ನು ತಪ್ಪಿಸಿಕೊಂಡು ನಾವೇನು ಬೇಕಾದರೂ ಮಾಡಬಹುದು, ಆದರೆ ಭಗವಂತನ ಒಂದು CCTV ಇದೆಯಲ್ಲ ಅದು ಹಾಳಾಗೋದೂ ಇಲ್ಲ, ಅದನ್ನು ಈ ಕಡೆ ಇದ್ದದ್ದು ಮತ್ತೊಂದು ಕಡೆ ತಿರ್ಸ್ಲಿಕ್ಕೂ ಆಗೋದಿಲ್ಲ. ಅದನ್ನು ದೇವರು ನಿರಂತರವಾಗಿ ಅವನ ಕಣ್ಗಾವಲಿನಲ್ಲಿ ನಾವು ಇದ್ದೇ ಇರ್ತೇವೆ. ಆದ್ದರಿಂದಾಗಿ ಕರ್ತಾರಂ ಅನುಗಚ್ಚತಿ, ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದಾಗಿ ಒಂದು ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ನೋಡಿ, ಆ ಪಿಂಗಳ ಮತ್ತು ಅರುಣ ಅವರಿಬ್ಬರು ಕೆಟ್ಟದ್ದನ್ನೇ ಮಾಡಿದ್ರು. ಆದ್ದರಿಂದಾಗಿ ಏನಾದರೂ ಕೆಟ್ಟ ಜನ್ಮವನ್ನು ಗರುಡನಾಗಿ ಹುಟ್ಟಿದ್ರು, ಅವಳು ಗಿಳಿಯಾಗಿ ಹುಟ್ಟಿದ್ಲು. ಎಷ್ಟೋ ಜನ್ಮದ ಫಲವಾಗಿ ಮನುಷ್ಯ ದೇಹ ಬರುತ್ತೆ. ಬಂದಂಥ ಮನುಷ್ಯ ದೇಹವನ್ನು ಕಳೆದುಕೊಂಡ್ರು ಒಂದು ರಣಹದ್ದುವಾಗಿ ಮತ್ತೊಂದು ಗಿಳಿಯಾಗಿ ಜೀವನ ನಡೆಸ್ತಕ್ಕಂಥ ಪ್ರಸಂಗ ಎದುರಾಯಿತು. ಆದ್ದರಿಂದಾಗಿ ನಾವು ನಮ್ಮ ಕರ್ಮವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ಕರ್ಮ ಮಾಡೇ ಮಾಡ್ತಾನೆ, ಆದರೆ ಕರ್ಮವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಅಹಂಕಾರವನ್ನು ತೊರೆದು ಮಮಕಾರವನ್ನು ತೊರೆದು ಫಲಾಪೇಕ್ಷೆಯನ್ನು ಬಿಟ್ಟು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಎಂಬ ಭಾವನೆಯನ್ನು, ದೇವರೇ ನನ್ನದೇನೂ ಇಲ್ಲ, ತೇನ ವಿನ ತೃಣಮಪಿ ನ ಚಲತಿ, ನಿನ್ನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡೋದಿಲ್ಲ. ನಾನೇನಾದರೂ ಒಂದು 4 ಮಾತಾಡ್ತಿದ್ದೇನೆ ಅಂದರೆ ಅದು ಭಗವಂತನ ಅನುಗ್ರಹ. ಅವನು ನನ್ನೊಳಗೆ ನಿಂತು ಮಾತನಾಡಿಸುತ್ತಿದ್ದಾನೆ. ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಅದು ದೇವರ ಅನುಗ್ರಹ. ಅವನು ನನ್ನೊಳಗೆ ನಿಂತು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಈ ಎಲ್ಲ ಅನುಸಂಧಾನ ನಮಗೆ ಬೇಕು ಎಂಬ ಸಂದೇಶವನ್ನು ಈ ಒಂದು ಕಥೆಯ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದಾಗಿ ಯಾವುದೇ ವ್ಯಕ್ತಿಯಾದರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅಹಂಕಾರವನ್ನು ಪಡಬಾರದು, ಮಮಕಾರವನ್ನು ಪಡಬಾರದು ಎಂಬ ಸಂದೇಶವನ್ನು ಈ ಕಥೆಯ ಮೂಲಕವಾಗಿ ನಾವು ತಿಳಿದುಕೊಂಡು ಮುಂದಿನ ಅಧ್ಯಾಯ ಆತ್ಮಸಂಯಮ ಅಧ್ಯಾಯ. ಯೋಗ, ಆತ್ಮಸಂಯಮ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಮುಖ್ಯವಾದ ಅರ್ಥ ಮನಸ್ಸು. ನೋಡಿ, ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮನೋನಿಯಂತ್ರಣ. ಅದೊಂದಿಲ್ಲ ಅಂತಾದರೆ ಎಲ್ಲವೂ ವ್ಯರ್ಥ. ಮನೋನಿಯಂತ್ರಣ ಇತ್ತು ಅಂತಾದರೆ ನಮಗೆ ಏನೂ ತೊಂದರೆ ಇಲ್ಲ, ಏನೂ ದುಃಖ ಇಲ್ಲ, ಯಾವುದಕ್ಕೂ ನಾವು ಹಿಗ್ಗೋದೂ ಇಲ್ಲ, ಯಾವುದಕ್ಕೂ ನಾವು ಕುಗ್ಗೋದಿಲ್ಲ. ಆದ್ದರಿಂದಾಗಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮನೋನಿಯಂತ್ರಣ. ಅದನ್ನು ನಿರೂಪಣೆ ಮಾಡತಕ್ಕಂಥ ಅಧ್ಯಾಯ ಆತ್ಮಸಂಯಮ ಯೋಗ ಎಂಬತಕ್ಕಂಥ ಅಧ್ಯಾಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಾರ್ವತೀ ಪರಮೇಶ್ವರರು ಹೇಳ್ತಕ್ಕಂತಹ ಕಥೆಯನ್ನು ಆ ರುದ್ರದೇವರು ತನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಗೆ ಹೇಳ್ತಕ್ಕಂತಹ ಕಥೆಯನ್ನು ಗಮನಿಸೋಣ. ಗೋದಾವರಿ ತೀರ. ಆ ಗೋದಾವರಿ ತೀರದಲ್ಲಿ
ಪಿಪ್ಪಲೇಶ್ವರ ಕ್ಷೇತ್ರ ಅಂತ ಒಂದು ಪುಣ್ಯವಾದ ಭೂಮಿ. ಅದರಲ್ಲಿ ಪ್ರತಿಷ್ಠಾನಪುರ ಅಂತ ಒಂದು ಪಟ್ಟಣ. ಆ ಗೋದಾವರಿ ತೀರ, ಗೋದಾವರಿ ನದಿಯ ನೀರನ್ನೆಲ್ಲ ಸೇವಿಸುತ್ತಾ ನಿರ್ಮಲವಾದ ವಾತಾವರಣದಲ್ಲಿ ಹಂಸಪಕ್ಷಿಗಳೇ ಮೊದಲಾಗಿರತಕ್ಕಂಥ ಪಕ್ಷಿಗಳು ವಾಸ ಮಾಡತಕ್ಕಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಒಬ್ಬ ರಾಜ, ಅವನ ಹೆಸರು ಜಾನಶ್ರುತಿ ಅಥವಾ ಜನಶ್ರುತಿ ಎಂಬುದಾಗೆಲ್ಲ ಪುರಾಣ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ. ಆ ಜಾನಶ್ರುತಿ ಎಂಬತಕ್ಕಂಥ ರಾಜ ನಿರಂತರವಾಗಿ ಸತ್ಕರ್ಮಗಳನ್ನೇ ಮಾಡ್ತಾ ಇರತಕ್ಕಂಥ ರಾಜ. ಯಜ್ಞಯಾಗವನ್ನು ಮಾಡುವುದು, ದಾನ ಧರ್ಮವನ್ನು ಮಾಡುವುದು, ಪ್ರಜೆಗಳಿಗೆ ತೊಂದರೆಯಾದರೆ ಆ ತೊಂದರೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಸತ್ಕರ್ಮಗಳನ್ನು ಮಾಡ್ತಾ ಇದ್ದ. ಅವನು ಎಷ್ಟು ದಾನ ಕೊಡ್ತಾ ಇದ್ದ ಅಂತ ಹೇಳಿದ್ರೆ ಪುರಾಣ ಅಲ್ಲಿ ಹೇಳ್ತಕ್ಕಂಥದ್ದು, ಅವನು ದಾನ ಕೊಡಲಿಕ್ಕೆ ಅವನ ಹೆಂಡತಿ ಕೈಯಿಂದ ನೀರನ್ನು ಹಾಕಿಸಿಕೊಂಡು, ದಾನ ಕೊಡುವ ಕ್ರಮ ಹಾಗೆ, ಕೈಯಲ್ಲಿ ದಕ್ಷಿಣೆ ಹಿಡ್ಕೊಂಡು ಅದರ ಮೇಲೆ ಒಂದು ದಳ ತುಳಸಿ ಇಟ್ಟುಕೊಂಡು ತನ್ನ ಅರ್ಧಾಂಗಿಯ ಕೈಯಲ್ಲಿ ನೀರನ್ನು ಹಾಕಿಸಿಕೊಂಡು ದತ್ತಂ ನಮಮ ನಮಮ, ಕೊಟ್ಟದ್ಯಾವುದು ನನ್ನಲ್ಲ, ಅದೆಲ್ಲ ಕೂಡ ನಿಮಗೆ ಸೇರಿದ್ದು ಎಂಬುದಾಗಿ ಹೇಳಿ ದಾನವನ್ನು ಕೊಡಬೇಕು. ಅವನು ದಾನ ಕೊಡಲಿಕ್ಕೋಸ್ಕರವಾಗಿ ಏನು ನೀರು ಹಾಕಿಸ್ಕೊಳ್ತಿದ್ದ, ಆ ನೀರು ಅದು ಆವಿಯಾಗಿ ಮೋಡ ಆಗ್ತಾ ಇತ್ತಂತೆ. ನಾವು ನೀರು ಹಾಕಿರೋ ಒಂದು ಉದ್ಧರಣೆ ನೀರು, ಒಂದು ದಿವಸ ಒಂದು ವರ್ಷದಲ್ಲಿ ಯಾವಾಗಲೂ ದಾನ ಕೊಡ್ತೀವೋ ಇಲ್ವೋ, ಆದರೆ ಅವನು ನೋಡಿ ಅವನು ಕೊಟ್ಟ ನೀರು ಅದು ಆವಿಯಾಗಿ ಮೋಡವಾಗುವಷ್ಟು ನೀರು ಅವನು ದಾನ ಕೊಡ್ತಾ ಇದ್ದ. ಅಂದರೆ ಲೆಕ್ಕ ಹಾಕಿ ಅವನ ಜೀವನಮಾನ ಪೂರ್ತಿ ಎಷ್ಟು ದಾನ ಕೊಡ್ತಾ ಇದ್ದ. ಅಷ್ಟು ದಾನವನ್ನು ಕೊಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಅಷ್ಟು ದಾನವನ್ನು ಕೊಟ್ಟಿದ್ದರಿಂದಾಗಿ ಒಳ್ಳೆ ತೇಜಸ್ಸು ಅವನಲ್ಲಿ ಇತ್ತು. ಪ್ರತಾಪ ಎಂಬತಕ್ಕಂಥ ಒಂದು ಪರಾಕ್ರಮ, ಒಂದು ತೇಜಸ್ಸು ಎಂಬತಕ್ಕಂಥ ಬೆಂಕಿ ಅವನಲ್ಲಿ ಇತ್ತು. ಅವನು ನಿರಂತರವಾಗಿ ಯಜ್ಞಧೂಮ, ಪ್ರತಿನಿತ್ಯವೂ ಯಾವಾಗಲೂ ಆಹುತಿಯನ್ನು ಕೊಡುವುದು, ಪುರೋಹಿತರನ್ನು ಕರೆಸೋದು, ಶ್ರೇಷ್ಠ ಬ್ರಾಹ್ಮಣರನ್ನು ಕರೆಸೋದು, ಅವರ ಮೂಲಕವಾಗಿ ಯಜ್ಞವನ್ನು ಮಾಡಿಸೋದು. ಯಾಕಂದರೆ ಒಂದು ಯಜ್ಞ ಅಂತ ಹೇಳಿದರೆ ಯಜ್ಞೋ ವೈ ವಿಷ್ಣು, ಅದು ಯಜ್ಞ ಎಂಬುದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ. ಅಲ್ಲಿ ಕೊಡುವಂಥ ದಕ್ಷಿಣೆ ಎಂಬುದು ಲಕ್ಷ್ಮೀದೇವಿಯ ಸ್ವರೂಪ. ಆದ್ದರಿಂದಾಗಿ ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಎಂಬ ಒಂದು ಅನುಸಂಧಾನದಿಂದಾಗಿ ನಿರಂತರವಾಗಿ ಯಜ್ಞವನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲದೇನೆ ಪರಮಾತ್ಮ ನಾವು ಕೊಡುವಂತಹ ಹಾಲು ಹಣ್ಣು ನೈವೇದ್ಯ ಎಲ್ಲ ಕಣ್ಣಿನಿಂದ ಸ್ವೀಕಾರ ಮಾಡ್ತಾನಂತೆ. ಆದರೆ ಎರಡು ಮಾಧ್ಯಮದ ಮೂಲಕವಾಗಿ ನೇರವಾಗಿ ಸ್ವೀಕಾರ ಮಾಡ್ತಾನೆ. ಒಂದು ವಿಪ್ರರಿಗೆ ಕೊಡುವಂಥದ್ದು, ಮತ್ತೊಂದು ಅಗ್ನಿಯಲ್ಲಿ ಕೊಡುವಂಥದ್ದನ್ನು ಭಗವಂತ ನೇರವಾಗಿ ಸ್ವೀಕಾರ ಮಾಡ್ತಾನೆ. ಒಂದು ಹೋಮ ಮಾಡ್ತೀವಿ ಅಂತಾದರೆ ಎರಡೂ ರೀತಿಯಲ್ಲಿ ಭಗವಂತನಿಗೆ ತಲುಪಿಸಲಿಕ್ಕೆ ಅವಕಾಶ. ಅಗ್ನಿಯಲ್ಲೂ ಆಹುತಿಯನ್ನು ಕೊಡ್ತೀವಿ, ಅದನ್ನು ದೇವರು ನೇರವಾಗಿ ಸ್ವೀಕಾರ ಮಾಡ್ತಾನೆ. ಆ ಹೋಮ ಮಾಡಬೇಕಾದ್ರೆ ಪುರೋಹಿತರು ಬೇಕು, ವೇದಾಂತವನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವಿಪ್ರರು ಬೇಕು. ಅಂತಹ ವಿಪ್ರರಿಗೂ ಕೂಡ ದಕ್ಷಿಣೆಯನ್ನು ಕೊಡ್ತೇವೆ. ನೋಡಿ, ಎರಡೂ ರೂಪದಲ್ಲಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಲಿಕ್ಕಿರತಕ್ಕಂಥ ಒಂದು ಅವಕಾಶ ಅಂದರೆ ಅದು ಯಜ್ಞ. ಈ ಅನುಸಂಧಾನದಿಂದಾಗಿ ಆ ಜಾನಶ್ರುತಿ ಎಂಬತಕ್ಕಂಥ ರಾಜ ಯಜ್ಞವನ್ನು ಮಾಡ್ತಾ ಇದ್ದ. ಆ ಯಜ್ಞ ಮಾಡಿದ ಧೂಮ ಅದು ಮೋಡದಲ್ಲಿ ಸೇರ್ತಾ ಇತ್ತು.